ನಮಸ್ಕಾರ ಸ್ನೇಹಿತರೆ. ಇಂದು ಸಾಮಾನ್ಯವಾಗಿ ಭಾರತ ದೇಶದಾದ್ಯಂತ ಸುವರ್ಣಾಕ್ಷರಗಳಲ್ಲಿ ಬರೆದಿರತಕ್ಕಂಥ ದಿನ. ಯಾಕಪ್ಪ ಅಂದರೆ ಇತ್ತೀಚಿನ ದಿನಗಳಲ್ಲಿ ಏನೋ ಪಂಚರಾಜ್ಯ ಚುನಾವಣೆ ನಡೀತು. ಅದರಲ್ಲಿ ಏನಪ್ಪ ಅಂದರೆ ತಮಿಳುನಾಡಲ್ಲಿ ಸಿನಿಮಾ ನಟ ವಿಜಯ್ ಅವರು ಅಭೂತಪೂರ್ವವಾಗಿ ಗೆಲುವು ಸಾಧಿಸಿದ್ದಾರೆ. DMKನ ಮನೆ ಕಳಿಸಿದ್ದಾರೆ. ಹಾಗೂ ಪುದುಚೇರಿಯಲ್ಲಿ ಏನು ಕೇಂದ್ರ ಆಡಳಿತ ಪ್ರದೇಶ ಪುದುಚೇರಿಯಲ್ಲಿ ಒಂದು NDA ಅಲಯನ್ಸ್ ಗೆದ್ದಿದೆ. ಅಸ್ಸಾಂನಲ್ಲಿ ಮಾಮೂಲಿನಂತೆ BJPನೇ ಹಿಮಂತ್ ಶರ್ಮಾ ಬಿಸ್ವಾ ಗೆದ್ದುಕೊಂಡಿದ್ದಾರೆ ಮತ್ತು ಕೇರಳದಲ್ಲಿ ಕಾಂಗ್ರೆಸ್ ಗೆದ್ದುಕೊಂಡಿದೆ. ಇದು ಅತ್ಯಂತ ವಿಶೇಷವಾದ ವಿಚಾರ ಅಂದರೆ ಪಶ್ಚಿಮ ಬಂಗಾಳದಲ್ಲಿ BJP ಅಭೂತಪೂರ್ವ ಗೆಲುವನ್ನು ಸಾಧಿಸಿರೋದು. ಯಾಕಪ್ಪ ಅಂದರೆ ಅಲ್ಲಿ TMC ಹೊರತುಪಡಿಸಿ ಯಾವುದಾದ್ರೂ ಒಂದು ಪಕ್ಷ ಅಲ್ಲಿ ಅವರಿಗೆ ಒಂದು ಪರ್ಯಾಯವಾಗಿ ಬರಲೇಬೇಕಾಗಿತ್ತು. ಯಾಕಪ್ಪ ಅಂದರೆ TMCಯಲ್ಲಿ ಒಂದು ಮಮತಾ ಬ್ಯಾನರ್ಜಿ ಅವರು ಅಂತ ಮುಖ್ಯಮಂತ್ರಿ ಅವರು ಒಂದು ಸತತವಾಗಿ ಒಂದು 3 ಬಾರಿ ಮುಖ್ಯಮಂತ್ರಿ ಆಗಿರ್ಬೋದು. ಅವರ ಆಡಳಿತದಲ್ಲಿ ಸರ್ವಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೂ ಗೊತ್ತಿರೋ ವಿಚಾರ ಇದು. ಯಾವುದೇ ಪಕ್ಷಕ್ಕೆ ಗೊತ್ತಿಲ್ಲ ಅಥವಾ BJP ಅವರ ಪಕ್ಷಕ್ಕೆ ಮಾತ್ರ ಗೊತ್ತಿದೆ ಅಥವಾ ಬೇರೆ ಪಕ್ಷದವ್ರು ಯಾರು ಕಾಣಿಸಿಲ್ಲ ಅಂತಲ್ಲ, ಪ್ರತಿಯೊಬ್ಬರಿಗೂ ಕಾಣಿಸಿದೆ, ಪ್ರತಿಯೊಬ್ಬರಿಗೂ ನೋಡ್ತಾ ಇದ್ದಾರೆ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಿ ಏನೇನು ನಡೆದ್ರು ಪ್ರತಿಯೊಬ್ಬರಿಗೂ ದೇಶದಾದ್ಯಂತ ಒಂದು ಪ್ರಸಾರ ಆಗುವಂಥ ವಿಚಾರ. ಆದರೂ ಕೆಲವರಿಗೆ ಒಂದು ಜಾಣ ತೋಡು ಅಂತಾರೆ, ಕಣ್ಣಲ್ಲಿ ಕಂಡರೂ ಕೂಡ ನೋಡದೇ ಇರತಕ್ಕಂಥ ರೀತಿಯಲ್ಲಿ ವರ್ತಿಸ್ತಾ ಇರ್ತಾರೆ. ಯಾಕಂದ್ರೆ ಪಶ್ಚಿಮ ಬಂಗಾಳದಲ್ಲಿ ಒಂದು ನರಹತ್ಯೆಗಳು, ಕ್ರೌರ್ಯಗಳು ಏನು ನಮ್ಮ ಭಾರತ ದೇಶದಲ್ಲಿ ಸ್ವಾತಂತ್ರ್ಯ ಸಿಕ್ತೋ ಆ ಸ್ವಾತಂತ್ರ್ಯ ಪಶ್ಚಿಮ ಬಂಗಾಳದ ಜನಗಳಿಗೆ ಇಲ್ದಿರ ಆಗಿತ್ತು. ಯಾಕಂದ್ರೆ ಒಬ್ಬ ಮಂತ್ರಿ ಒಂದು ರಾಜ್ಯವನ್ನು ಆಳಬೇಕಾದ್ರೆ ಯಾವುದೇ ಒಂದು ಜನಾಂಗ ನೋಡಬಾರ್ದು, ಪ್ರತಿಯೊಬ್ಬರನ್ನು ಮಕ್ಕಳಾಗಿ ನೋಡಬೇಕು. ಆದರೆ ನಮ್ಮ ಪಕ್ಷಕ್ಕೆ ಓಟ್ ಹಾಕುವಂಥವ್ರು ಮಾತ್ರ ಉಳಿಬೇಕು, ಬೇರೆ ಪಕ್ಷಕ್ಕೆ ಓಟ್ ಹಾಕೋರು ಉಳಿಬಾರ್ದು ಅಂತ ಯೋಚನೆ ಮಾಡೋರು ಇಡೀ ಭಾರತ ದೇಶದಲ್ಲಿ ಯಾವುದಾದ್ರೂ ಒಂದು ರಾಜ್ಯ ಇದ್ರೆ ಅದು ಪಶ್ಚಿಮ ಬಂಗಾಳದಲ್ಲಿ ಒನ್ ಅಂಡ್ ಓನ್ಲಿ TMC, ಮಮತಾ ಬ್ಯಾನರ್ಜಿ ಒಂದು ಆಡಳಿತವಾದ ಒಂದು TMC ಪಕ್ಷ ಮಾತ್ರ. ಇಂತಹ ಒಂದು ದುಷ್ಕೃತ್ಯಗಳನ್ನು ಕೊನೆಗಳಿಸಬೇಕಾದ್ರೆ ಒಂದು TMC ಅಂದ್ರೆ ಮಮತಾ ಬ್ಯಾನರ್ಜಿಯ ಒಂದು ಆಡಳಿತದ ವಿರುದ್ಧ ಪರ್ಯಾಯವಾಗಿ ಒಂದು ರಾಜಕೀಯ ಪಕ್ಷ ಬರಲೇಬೇಕಾಗಿತ್ತು. ಅದನ್ನ ಒಂದು ಭಾರತೀಯ ಜನತಾ ಪಕ್ಷ ಮಾಡಿದೆ. ಅಂದ್ರೆ ಇಲ್ಲಿ ಒಂದು ವಿಚಾರ ಹೇಳ್ತೇನೆ ಸ್ನೇಹಿತರೆ, ನಾನು ಕೇವಲ ಒಂದು ಪಕ್ಷದ ಪರವಾಗಿ ಮಾತಾಡ್ತಾ ಇಲ್ಲ, ಆದ್ರೆ ನಮ್ಮ ದೇಶದಲ್ಲಿ ಏನು ಒಂದು ಜನಗಳು ನಮ್ಮ ಉಸಿರನ್ನ ಕೈಯಲ್ಲಿ ಹಿಡ್ಕೊಂಡು ಓಡಾಡ್ತಾ ಇದ್ರು, ನಮ್ಮ ಉಸಿರು ಯಾವಾಗ ಹೋಗುತ್ತೋ ಅಂತ ಒಂದು ಭಯದಿಂದ ಬದುಕ್ತಾ ಇದ್ರು, ಸ್ವಾತಂತ್ರ್ಯ ಇಲ್ಲದಿಂದ ಬದುಕ್ತಾ ಇದ್ರು. ಎಷ್ಟೇ ಜನ ಒಂದು ಓಟ್ ಹಾಕೋ ಹಕ್ಕನ್ನು ಕೂಡ ಕಿತ್ಕೊಂಡ್ಬಿಟ್ಟಿದ್ರು ಒಂದು ಪಶ್ಚಿಮ ಬಂಗಾಳದಲ್ಲಿ. ಹಾಗೆ ಈ ನಾವು TMCಗೆ ಓಟ್ ಹಾಕಿದ್ರೆ ನಾವು ಗೆದ್ಕೋತೀವಿ, ಉಳ್ಕೋತೀವಿ. ಆದರೆ BJP ಓಟ್ ಹಾಕಿದ್ರೆ ನಮ್ಮ ಪ್ರಾಣ ಉಳಿಯಲ್ಲ ಅಂತ ಭಯದಿಂದ ಎಷ್ಟೋ ಜನ ಮನೆಯಿಂದ ಹೊರಗೆ ಬರ್ದಿರ ಇದ್ರು. ಆದರೆ ಈಗ ಮೋದಿಯವರು ನೇತೃತ್ವದಲ್ಲಿ ಏನು ಅಧಿಕಾರ ಒಂದು ಚಲಾವಣೆ ಮಾಡಿರೋದ್ರಿಂದ ಪ್ರತಿಯೊಬ್ಬರು ಧೈರ್ಯದಿಂದ ಆಚೆ ಬಂದಿದ್ದಾರೆ ಹಾಗೂ ಓಟ್ ಹಾಕಿದ್ದಾರೆ. ಹಾಗೂ ಇನ್ನೊಂದು SIR ನಡೆಸಿರೋ ಮುಖಾಂತರ ಏನು ಬಾಂಗ್ಲಾದೇಶದ ಅಂದ್ರೆ ಏನೋ ಒಂದು ದೇಶಕ್ಕೆ ಒಂದು LOC ಲೈನ್ ಆಫ್ ಕಂಟ್ರೋಲ್ ಅಂತಿದೆ. ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಯಾರು ಸುಖ ಸುಮ್ಮನೆ ಬರೋ ಆಗಿಲ್ಲ. ಅದಕ್ಕೆ ಒಂದು ವಿಚಾರಗಳಿದೆ, ಏನೋ ಒಂದು ವೀಸಾ, ಪಾಸ್ಪೋರ್ಟ್, ಏನೇನೋ ವಿಚಾರಗಳಿದೆ. ಅದನ್ನ ಫಾಲೋ ಮಾಡಬೇಕೆ ಹೊರತು ನುಸುಳುಕೋರಾಗಿ ಬಂದ್ರೆ ಅದು ಅಕ್ರಮ ವಲಸಿಗರು ಅಂತ ಕಾಣಿಸ್ಕೊಂತಾರೆ. ಆ ಅಕ್ರಮ ವಲಸಿಗರನ್ನ ಸುಖ ಸುಮ್ಮನೆ ಧಾರಾಳವಾಗಿ ನಮ್ಮ ದೇಶಕ್ಕೆ ಕರ್ಸ್ಕೊಂತ ಇರೋ TMCಯ ಒಂದು ಮಮತಾ ಬ್ಯಾನರ್ಜಿ ಅವರು. ಯಾಕಂದ್ರೆ ದೇಶ ಏನಾದ್ರೂ ಪರವಾಗಿಲ್ಲ, ನಮ್ಮ ದೇಶದ ಜನತೆಗಳು ಎಷ್ಟು ಜನ ಸತ್ರು ಪರವಾಗಿಲ್ಲ, ಯಾರು ನಮ್ಗೆ ಆಳಿದ್ರು ಪರವಾಗಿಲ್ಲ, ನಾನು ಅಧಿಕಾರದಲ್ಲಿ ಇರಬೇಕು, ನಾನು ರಾಜ್ಯ ಆಳಬೇಕು ಅನ್ನೋ ಒಂದೇ ಒಂದು ದುಷ್ಟ ಒಂದು ಮನಸ್ಥಿತಿಯಿಂದ ಅಧಿಕಾರ ನಡೆಸ್ತಾ ಇದ್ರು. ಅಂತ ಒಂದು ರಾಜ್ಯದಲ್ಲಿ BJPಯ ಕಮಲ ಹರಡಿದೆ. ಸಾಮಾನ್ಯವಾಗಿ ಹರಡಿಲ್ಲ, ಅದು
195 ಸೀಟುಗಳನ್ನು ಅಲಂಕರಿಸಿ ಕೇವಲ ಆಡಳಿತ ಪಕ್ಷವಾದ ಪಶ್ಚಿಮ ಬಂಗಾಳದ ಒಂದು ಟಿಎಂಸಿ ಪಕ್ಷವನ್ನ ಕೇವಲ 95 ಒಂದು ಸೀಟಿಗೆ ಇಳಿಸಿ ಬಿಜೆಪಿ ಪಕ್ಷ ಅಮೋಘವಾದ ಗೆಲುವನ್ನು ಸಾಧಿಸಿರೋದು ಎಲ್ಲಿಗೂ ಗೊತ್ತಿರೋ ವಿಚಾರಣೆ. ಸ್ನೇಹಿತರೆ, ಪಶ್ಚಿಮ ಬಂಗಾಳದಲ್ಲಿ ಭಾರತ ದೇಶ ಇಡೀ ಜಗತ್ತಿಗೆ ಮಾದರಿಯಾದಂಥ ಭಾರತ ದೇಶದಲ್ಲಿ ಹುಟ್ಟಿರೋ ವ್ಯಕ್ತಿಗಳು ಇಡೀ ಜಗತ್ತಿಗೆ ಒಂದು ಬುದ್ಧಿ ಹೇಳ್ತಕ್ಕಂಥ, ಇಡೀ ಜಗತ್ತಿಗೆ ಗುರುವಾಗ್ತಕ್ಕಂಥ ವಿಚಾರಗಳನ್ನು ಹೇಳ್ತಕ್ಕಂಥ ಒಂದು ಮಹಾನುಭಾವರಾದ ಸ್ವಾಮಿ ವಿವೇಕಾನಂದರು ಹುಟ್ಟಿರೋ ರಾಜ್ಯ ಹಾಗೂ ಗೀತಾಂಜಲಿ ಬರೆದಿರೋ ಒಂದು ನೊಬೆಲ್ ಪ್ರಶಸ್ತಿ ಪುರಸ್ಕೃತರಾದ ರವೀಂದ್ರನಾಥ್ ಠಾಗೂರ್ ಅವರು ಹುಟ್ಟಿರ್ತಕ್ಕಂಥ ರಾಜ್ಯ ಹಾಗೂ ಒಂದೇ ಮಾತರಂ ಖ್ಯಾತಿಯ ಬಂಕಿಮಚಂದ್ರ ಚಟರ್ಜಿ ಅವರು ಹುಟ್ಟಿರತಕ್ಕಂಥ ರಾಜ್ಯ ಹಾಗೂ ಜನಸಂಘ ಪ್ರಾರಂಭ ಮಾಡಿರ್ತಕ್ಕಂಥ ಏನು ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಹುಟ್ಟಿರ್ತಕ್ಕಂಥ ರಾಜ್ಯ ಹಾಗೂ ನಮ್ಮ ಭಾರತ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂಥ ಮಹಾನ್ ವ್ಯಕ್ತಿ ಸುಭಾಷ್ ಚಂದ್ರ ಬೋಸ್ ಅವರು ಹುಟ್ಟಿರ್ತಕ್ಕಂಥ ರಾಜ್ಯ. ಇಂತಹ ರಾಜ್ಯದಲ್ಲಿ ಕ್ರೌರ್ಯಗಳು, ಮೋಸಗಳು, ದರೋಡೆಗಳು, ಅನ್ಯಾಯಗಳು, ಕೊಲೆಗಳು, ಮರ್ಡರ್ಗಳು, ಇಂತಹ ಒಂದು ರಾಜ್ಯದಲ್ಲಿ ಇಂತಹ ಒಂದು ಕ್ರೌರ್ಯಗಳು ನಡೀತಾ ಇದೆ ಅಂದರೆ ಯಾರಿಗೆ ತಾನೇ ಬೇಸರ ಆಗೋದಿಲ್ಲ ಸ್ನೇಹಿತರೆ. ಅದಕ್ಕೋಸ್ಕರ ಆ ಒಂದು ವಿಷಯಕ್ಕೋಸ್ಕರ ಭಾರತ ದೇಶದಲ್ಲಿ ಏನು ಶಾಂತಿ ಬರಬೇಕು. ಏನು 1947 ಏನೋ ಸ್ವಾತಂತ್ರ್ಯ ತಗೊಂಬಂದ್ರು, ಆದರೂ ಕೆಲವೊಂದು ರಾಜ್ಯಗಳಲ್ಲಿ ನಮ್ಮ ಭಾರತ ದೇಶದ ಒಳಗಿರೋ ಕೆಲವೊಂದು ರಾಜ್ಯಗಳಲ್ಲಿ ಸ್ವಾತಂತ್ರ್ಯನೇ ಇಲ್ಲ. ನ್ಯಾಯವಾಗಿ ಮಾತಾಡೋಕ್ಕಾಗೋದಿಲ್ಲ, ನ್ಯಾಯವಾಗಿ ಅವರು ಸ್ವತಂತ್ರವಾಗಿ ಏನು ಕೆಲಸ ಮಾಡೋಕ್ಕಾಗೋದಿಲ್ಲ. ಆ ರೀತಿ ಮಾಡಿಬಿಟ್ಟಿದ್ರು ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿಯ ಒಂದು ಗೂಂಡಾಗಳು. ಪ್ರತಿಯೊಂದು ಒಂದು ರಾಜಕೀಯ ಪಕ್ಷಗಳಲ್ಲಿ ಆ ಪಕ್ಷದ ಕಾರ್ಯಕರ್ತರು ಅಂತ ಕರೀತಾರೆ, ಆದರೆ ಟಿಎಂಸಿ ಮಾತ್ರ ಟಿಎಂಸಿಯ ಗೂಂಡಾಗಳು ಅಂತ ಕರೀತಾ ಇದ್ರು ಹೊರತು ಟಿಎಂಸಿಯ ಕಾರ್ಯಕರ್ತರು ಅಂತ ಯಾರು ಕರೀತಾ ಇರಲಿಲ್ಲ. ಯಾಕಂದ್ರೆ ಅವರು ರಾಜಕೀಯ ತರ ನಡೆಸ್ತಾ ಇರಲಿಲ್ಲ, ಕೇವಲ ಗೂಂಡಾಗಿರಿಯನ್ನು ಮಾತ್ರ ಅಧಿಕಾರ ಮಾಡ್ಕೊಂಡ್ಬಿಟ್ಟಿದ್ರು. ಅದಕ್ಕೋಸ್ಕರ ಒಂದು ಪರ್ಯಾಯವಾಗಿ ಯಾವುದೇ ಪಕ್ಷ ಆಗಿರಲಿ, ಬಿಜೆಪಿ ಅಂತ ಮಾತ್ರನೇ ಅಲ್ಲ, ಆದ್ರೆ ಯಾವುದೇ ಪಕ್ಷ ಆಗಿರೋ ಪರವಾಗಿಲ್ಲ, ಆ ಪಕ್ಷದ ವಿರುದ್ಧವಾಗಿ ಆ ಪಕ್ಷದ ಪರ್ಯಾಯವಾಗಿ ಬರಲೇಬೇಕಾಗಿತ್ತು. ಅಂದ್ರೆ ಬಿಜೆಪಿ ಆ ಪಕ್ಷ ಆ ಕೆಲಸ ಮಾಡಿರೋದ್ರಿಂದ ಬಿಜೆಪಿಗೆ ಹ್ಯಾಟ್ಸಪ್ ಹೇಳಲೇಬೇಕು. ಯಾಕಂದ್ರೆ ನಮ್ಮ ಭಾರತ ದೇಶದಲ್ಲಿ ಒಂದು ನೆಮ್ಮದಿಯ ಒಂದು ಅಲೆ ಬೇಕು ಅಂದ್ರೆ ಇಂಥ ಒಂದು ಕ್ರೌರ್ಯಗಳನ್ನು ಮೆಲ್ತಕ್ಕಂಥ ಒಂದು ವ್ಯಕ್ತಿಗಳು ಸೋಲ್ಲೇಬೇಕು. ಒಬ್ಬ ರಾಜಕೀಯ ವ್ಯಕ್ತಿಗಳು, ಒಬ್ಬ ಮಹಾನ್ ವ್ಯಕ್ತಿಗಳು, ಆದರೆ ಅವ್ರ ಹೆಸರು ಹೇಳೋದು ಬೇಡ, ಪಕ್ಷನೂ ಹೇಳೋದು ಬೇಡ. ಯಾಕೆಂದ್ರೆ ಕಾಂಟ್ರವರ್ಸಿ ವಿಚಾರಗಳು ನಾನು ಹೇಳಲ್ಲ, ನೀವೇ ತಿಳ್ಕೊಬೇಕು. ಯಾರು ಹೇಳಿದ್ದಾರೆ ನಮ್ಗೆ ಗೊತ್ತಿರ್ತದೆ. ಅವರು ಹೇಳ್ತಾ ಇದ್ರು, ಪಶ್ಚಿಮ ಬಂಗಾಳದಲ್ಲಿ ಏನು ಮಮತಾ ಬ್ಯಾನರ್ಜಿ ಅವರು ಸಂವಿಧಾನನ ಮಲ್ಲಿಗೆ ಹೂವಿನಲ್ಲಿ ಇಟ್ಕೊಂಡು ಕಾಪಾಡ್ತಾ ಇದ್ದಾರೆ, ಕಾನೂನನ್ನ ಮಲ್ಲಿಗೆ ಹೂವಿನಲ್ಲಿ ಇಟ್ಕೊಂಡು ರಕ್ಷಣೆ ಮಾಡ್ತಾ ಇದ್ದಾರೆ ಅಂತ. ಯಾಕಂದ್ರೆ ಅಲ್ಲಿ ಕ್ರೌರ್ಯಗಳು ನಡೀತಾ ಇದೆ, ಅಲ್ಲಿ ಮೋಸಗಳು ನಡೀತಾ ಇದೆ, ಅಲ್ಲಿ ಪ್ರತಿ ದಿನಗಳು ಕಾನೂನಿಗೆ ಬೆಲೆ ಇಲ್ಲ, ಸಂವಿಧಾನಕ್ಕೆ ಬೆಲೆ ಇಲ್ಲ. ಪೊಲೀಸ್ ಅವ್ರನ್ನೇ ಕಂಡ್ರೆ ಟಿಎಂಸಿ ಗೂಂಡಾಗಳು ಹೊಡೆದಾಗ್ತಾ ಇದ್ರು, ಅಷ್ಟು ಕ್ರೌರ್ಯಗಳು ನಡೀತಾ ಇದ್ರೆ. ಅಂತ ಒಂದು ಆಡಳಿತ ನಡೆಸ್ತಾ ಇರ್ತಕ್ಕಂಥ ಒಂದು ವ್ಯಕ್ತಿಯನ್ನ ಸಂವಿಧಾನ ಅಂದ್ರೆ ಕಾನೂನನ್ನ ರಕ್ಷಣೆ ಮಾಡ್ತಾ ಇದ್ದಾರೆ ಅಂದ್ರೆ ಏನೇನ್ಬೇಕು ಸ್ನೇಹಿತರೆ. ಇನ್ನೊಬ್ರು ಹೇಳ್ತಾ ಇದ್ರೆ ಅವರು ಕೂಡ ಒಬ್ಬ ರಾಜಕೀಯ ವ್ಯಕ್ತಿಗಳು, ಅವ್ರ ಹೆಸರು ಹೇಳೋದು ಬೇಡ, ಅವ್ರ ಪಕ್ಷನೂ ಹೇಳೋದು ಬೇಡ. ಯಾಕಂದ್ರೆ ಅವ್ರು ಹೇಳ್ತಾ ಇದ್ದಾರೆ, ಇಂಥ ಸುಭಾಷ್ ಚಂದ್ರ ಬೋಸ್ ಅವರು ಹುಟ್ಟಿದ ರಾಜ್ಯ, ಬಂಕಿಮಚಂದ್ರ ಚಟರ್ಜಿ ಅವರು ಹುಟ್ಟಿದ ರಾಜ್ಯ, ಒಂದು ಸ್ವಾಮಿ ವಿವೇಕಾನಂದರು ಹುಟ್ಟಿದ ರಾಜ್ಯ, ಅದಕ್ಕೋಸ್ಕರ ಅಲ್ಲಿ ಅಂತ ಒಂದು ಮಹಾನ್ ರಾಜ್ಯ, ಅದರಿಂದ ಬಿಜೆಪಿಯ ಪಕ್ಷ ಬರ್ಪುಟ್ಟಲ್ಲಿ. ಯಾಕಪ್ಪ ಅಂದ್ರೆ ಅಲ್ಲಿ ಸಂವಿಧಾನನ ನಾಶ ಮಾಡಿಬಿಡ್ತಾರೆ, ಅಲ್ಲಿ ಸಂವಿಧಾನನ ಕಾನೂನನ್ನ ನಾಶ ಮಾಡ್ತಾ ಇರ್ತಕ್ಕಂಥವ್ರು ಯಾರು ಅಂತ ಅವ್ರಿಗೆ ಗೊತ್ತೇ ಇಲ್ಲ. ಜನಗಳಿಗೆ ಏನಂದ್ರೆ ಒಂದು ಪಕ್ಷ ಬರ್ಕೊಡ್ದು, ಯಾವ ಪಕ್ಷ ಆದ್ರೆ ಏನು, ಅಲ್ಲಿ ಕ್ರೌರ್ಯಗಳು ನಿಲ್ಲಿಸ್ಬೇಕಂದ್ರೆ ಆ ಕ್ರೌರ್ಯ ನಡೆಸ್ತಾ ಇರ್ತಕ್ಕಂಥ ಒಂದು ಪಕ್ಷ ಮುಗಿಲೇಬೇಕಾಗಿತ್ತು. ಇವರು ಹೇಳಿರ್ತಕ್ಕಂಥ ವಿಚಾರ ಏನಪ್ಪ ಅಂದ್ರೆ ಇವರು
ಮಮತಾ ಬ್ಯಾನರ್ಜಿ ಅವ್ರನ್ನ ಹೊಗಳಿ ಮಾತಾಡಿದ್ರಲ್ಲ ಇಬ್ಬರು ಮಹಾನ್ ವ್ಯಕ್ತಿಗಳು, ಒಬ್ಬ ರಾಜಕೀಯ ವ್ಯಕ್ತಿಗಳು ಇಬ್ಬರು, ಅವರ ವಿಚಾರ ಏನಪ್ಪ ಅಂದರೆ ಪ್ರತಿದಿನ ಕೈಯಲ್ಲಿ ಗನ್ ಹಿಡ್ಕೊಂಡು ಇವ್ರನ್ನ ಎದುರಿಸ್ಕೊಂಡು ಇವ್ರನ್ನ ಮರ್ಡರ್ ಮಾಡ್ಕೊಂಡು ಕೈಯಲ್ಲಿ ಲಾಂಗು ಮುಚ್ಚಿಡ್ಕೊಂಡು ದೇಶದಾದ್ಯಂತ ಗಲಭೆ ಎಬ್ಬಿಸ್ಕೊಂಡು ಓಡಾಡ್ತಕ್ಕಂಥ ಮನುಷ್ಯನಿಗೆ ನೊಬೆಲ್ ಪಾರಿತೋಷಕ ಕೊಡಬೇಕು ಅಂತ ಪ್ರಮೋಟ್ ಮಾಡ್ದಂಗಿದೆ. ಹಂಗ ಇವನಿಗೆ ಕನ್ನಡಿ ಬೇಡ ಅಂತ ಹಳಬರು ಗಾದೆ ಹೇಳಿದ್ದಾರೆ. ಆ ರೀತಿ ಪಶ್ಚಿಮ ಬಂಗಾಳದಲ್ಲಿ ಈ ಕ್ರೌರ್ಯಗಳನ್ನ ನಿಲ್ಲಿಸ್ಬೇಕಂದ್ರೆ ಒಂದು ಪಕ್ಷ ಬರಲೇಬೇಕಾಯಿತು. ಆ ಪಕ್ಷ ಯಾವುದಾದ್ರೆ ನಮಗೇನು ಸ್ನೇಹಿತರೆ, ಒಬ್ಬ ಯೂಟ್ಯೂಬರ್ ಆಗಿ ನಾನು ಯಾವ ಪಕ್ಷದ ಪರವಾಗಿ ಮಾತಾಡೋದಿಲ್ಲ. ಯಾಕಂದ್ರೆ ಇದು ಕ್ರೌರ್ಯದ ವಿರುದ್ಧ ಮಾತಾಡ್ತಾ ಇರೋದು, ಒಂದು ಅನ್ಯಾಯದ ವಿರುದ್ಧ, ಒಂದು ನಮ್ಮ ಭಾರತ ದೇಶದಲ್ಲಿ ಒಂದು ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಮೋಸಗಳು, ದಗಗಳು, ಕ್ರೌರ್ಯ, ಅನ್ಯಾಯ, ಅತ್ಯಾಚಾರಗಳು ಇವುಗಳು ನಿಲ್ಲಿಸಬೇಕು. ಯಾಕಂದ್ರೆ ಇಡೀ ನಮ್ಮ ಭಾರತ ದೇಶದ ಜನತೆ ಪಶ್ಚಿಮ ಬಂಗಾಳದ ಮೇಲೆ ಕಣ್ಣಿಟ್ಟಿತ್ತು. ಆದ್ದರಿಂದ ಅಲ್ಲಿ ಆ ಒಂದು ಪಕ್ಷ ಸೋಲಲೇಬೇಕಾಗಿತ್ತು. ಅದಕ್ಕೆ ಬಿಜೆಪಿ ಅನ್ನೋ ಒಂದು ಪಕ್ಷ ಬಂದಿರೋದ್ರಿಂದ ಆ ಬಿಜೆಪಿ ಅನ್ನೋ ಒಂದು ಪಕ್ಷಕ್ಕೂ ಕೂಡ ಒಂದು ನಾವು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಯಾಕಂದ್ರೆ ಇನ್ನು ಮೇಲಾದರೂ ಆ ನರಕದಲ್ಲಿ, ಅಂದ್ರೆ ಪಶ್ಚಿಮ ಬಂಗಾಳ ಅನ್ನೋ ಒಂದು ರಾಜ್ಯದಲ್ಲಿ ನರಕ ಸೃಷ್ಟಿಯಾಗಿತ್ತು, ಆ ನರಕವನ್ನು ತೊಲಗಿಸಿ ಅಲ್ಲಿ ಒಂದು ಉತ್ತಮವಾದ ಆಡಳಿತ ನಡೆಸಬಹುದು. ಅಲ್ಲಿ ಈ ನಮ್ಮ ಜನಗಳನ್ನ ನರಕದಿಂದ ಪಾರು ಮಾಡಿ ಅಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಶಾಂತಿ ನೆಲೆಸಬಹುದು, ಒಂದು ಉತ್ತಮವಾದ ಆಡಳಿತ ಕೊಡಬಹುದು ಅಂತ ಎಲ್ಲರ ಬಯಕೆ. ಇನ್ನು ಮೇಲಾದರೂ ನಮ್ಮ ಭಾರತ ದೇಶದ ಒಂದು ರಾಜ್ಯದಲ್ಲಿ ಕ್ರೌರ್ಯಗಳನ್ನು ನಿಲ್ಲಿಸಿ ಒಂದು ಉತ್ತಮವಾದ ಆಡಳಿತ ಕೊಡಲಿ ಅಂತ ಬಯಸ್ತೀವಿ. ಅದಕ್ಕೂ ಮೊದಲು ನಮ್ಮ ವೀರ ಸಂದೇಶ ಯೂಟ್ಯೂಬ್ ಚಾನಲ್ನ ತಾವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಈ ವಿಚಾರ ಎಲ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ.